ಇದಕ್ಕಿಂತ ನಿಮ್ಮ ಮಕ್ಕಳ ಚೆನ್ನಾಗಿರೋದು. ಯಾವ ತೊದ್ಲು ಅಷ್ಟೇ, ಬೇರೆನಿಲ್ಲ. ನಾವು ಫಸ್ಟ್ ಆದ್ರೂ ಸ್ವಲ್ಪ ತೊದಲ್ತಾವೆ. ಒಂದೇ ತರ ಇದೀವಲ್ಲ, ಸ್ವಲ್ಪ ಆದ್ರೆ ಅವಳು ಸ್ವಲ್ಪ ದಪ್ಪ ಇದೆ, ನಾನು ಸಣ್ಣ. ಅಲ್ಲಿ ಏನಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೇಳು. ಏನಕ್ಕೆ ಚೆನ್ನಾಗಿ ಕಾಣಿಸ್ತಾ? ನಾನು ಚೆನ್ನಾಗಿ ಹುಟ್ಟೋದು ನನಗೆ ಚೆನ್ನಾಗಿ ಕಾಣಿಸ್ತದೆ. ಗುಂಪಲ್ಲಿ ಯಾರು ನಿಂತಾರ ಹುಲಿ ಹುಟ್ಟಿಲ್ವಲ್ಲ, ಅದು ಹಿಂಗೆ ಅದು ಹೆಂಗ್ ಹುಟ್ಟಿದೆ ಹೇಳಿ ನೋಡ್ಸಿ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಗೈಸ್. ಇವತ್ತು ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಏನು ಅಭಿ ಪಿಂಕಿ ಇಬ್ರು ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಯಾಕೆ ನಾಚ್ಕತಿಯ ಮಾತಾಡ್ಲ, ಯಾಕೆ ನಾಚ್ಕತಿಯ ಮಾತಾಡಿರ್ಲಿ. ನನ್ನ ವಾಡಿ ಒಂದೆರಡು ಕರ್ಕಳಂಗ ಅಭಿ ಇವಾಗ ಮದುವೆ ಸೀಸನ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗೈತೆ, ಜೊತೆಗೆ ಚಳಿಗಾಲನೂ. ವಿಂಟರ್ ಪ್ಲಸ್ ವೆಡ್ಡಿಂಗ್ ಅಂದ್ರೆ ನಮ್ ಸ್ಕಿನ್ ಗೆ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ. ಸಂಬಂಧಿಕರು ಮದುವೆ ಅಟೆಂಡ್ ಮಾಡಬೇಕು ಅಥವಾ ಬ್ರೈಡ್ಸ್ ಮೇಡ್ ಆಗಿದ್ರೆ ಅಥವಾ ನೀವೇ ಬ್ರೈಡ್ ಆಗಿದ್ರೆ ನಿಮ್ಗೆ ಒಳ್ಳೆ ಗ್ಲೋಯಿಂಗ್ ಮತ್ತೆ ಹೆಲ್ದಿ ವೆಡ್ಡಿಂಗ್ ಗೆ ಸೂಟೇಬಲ್ ಆಗಿರೋ ತರ ನಿಮ್ಮ ಫೇಸ್ ಸ್ಕಿನ್ ರೆಡಿ ಆಗ್ಬೇಕು. ಆದ್ರೆ ಈ ಚಳಿಗಾಲದಲ್ಲಿ ಸ್ಕಿನ್ ಡಲ್ಲು ಮತ್ತೆ ಡ್ರೈ ಪ್ಯಾಚಸ್ ಬರ್ತದೆ. ಇದರಿಂದ ಮೇಕಪ್ ಸೆಟ್ಲ್ ಆಗೋದೇ ಇಲ್ಲ. ಆಕ್ನಿ ಮಾರ್ಕ್ಸ್, ಪಿಗ್ಮೆಂಟೇಷನ್, ಪಿಂಪಲ್, ಇದರಿಂದ ಕರೆಕ್ಟ್ ಆಗಿ ಮೇಕಪ್ ಕೊರೋದಿಲ್ಲ. ಅದರಿಂದ ನಮ್ಮ ಸ್ಕಿನ್ ಗ್ಲೋ ಟೋಟಲಿ ಮಿಸ್ ಆಗಿರುತ್ತೆ. ಸೊ ಈ ಸಲ ನೀವು ಪಾರ್ಲರ್ಗೆ ಹೋಗಿ ನಿಮ್ಮ ಫೇಶಿಯಲ್ ಮಾಡಿಸಿ ನಿಮ್ಮ ಫೇಸ್ ನ ಅದ್ಗೇಡ್ಸ್ಕೊಳ್ಳೋದಕ್ಕಿಂತ ಕ್ಯೂರ್ ಸ್ಕಿನ್ ಆಪ್ ಅಲ್ಲಿ ನೀವು ಮನೆಯಿಂದನೇ ನಿಮ್ಮ ಸ್ಕಿನ್ ನ ರೆಡಿ ಮಾಡ್ಕೊಬಹುದು. ಈ ಒಂದು ಕ್ಯೂರ್ ಸ್ಕಿನ್ ಆಪ್ ನ ನನ್ನ ಫ್ರೆಂಡ್ ಶಿವು ಸಜೆಸ್ಟ್ ಮಾಡಿದ್ದು. ಇದನ್ನ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಸಿಂಪಲ್ ಅನ್ಕೊಳ್ಳಿ. ಸ್ಟಾರ್ಟಿಂಗ್ ಆಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮ್ಮ ಹೆಸರು, ನಿಮ್ಮ ಏಜ್ ಎಷ್ಟು, ಮತ್ತೆ ನೀವು ಮೇಲ ಫಿಮೇಲ ಈ ತರ ಎಲ್ಲ ಕೇಳುತ್ತೆ. ಕೇಳಾದ್ಮೇಲೆ ನಿಮ್ಮ ಫ್ರಂಟ್ ಫೋಟೋನ ಕೇಳುತ್ತೆ. ನಿಮ್ಮ ಫ್ರಂಟ್ ಫೋಟೋನ ನೀವು ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ತದೆ, ಲೈಕ್ ಆಕ್ನಿ, ಪಿಗ್ಮೆಂಟೇಷನ್, ಪೋರ್ಸು, ಓಪನ್ ಪೋರ್ಸು, ಈ ತರ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನ ನೀಟಾಗಿ ಡಿಟೆಕ್ಟ್ ಮಾಡಿ ಅನಲೈಸ್ ಮಾಡಿ ನಿಮ್ಗೆ ಅಂತಾನೆ ಒಬ್ರು ಸ್ಪೆಷಲ್ ಡರ್ಮಟಾಲಜಿಸ್ಟ್ ಒಂದು ಸ್ಪೆಷಲ್ ಕಿಟ್ ನ ರೆಡಿ ಮಾಡ್ಕೊಡ್ತಾರೆ. ಮತ್ತೆ ಆ ಕಿಟ್ ನ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಕಳ್ಸಿಕೊಡ್ತಾರೆ. ನಂಗೂ ಒಂದು ಕಳ್ಸಿಕೊಟ್ಟವ್ರೆ. ನಾನು ಈ ಒಂದು ಕಿಟ್ ನ ನನ್ನ ಸ್ಕಿನ್ ಗೆ ಸೂಟಬಲ್ ಆಗೋ ತರ ಆರ್ಡರ್ ಮಾಡಿ ತರಿಸ್ಕೊಂಡಿರೋದು. ಈ ಒಂದು ಕಿಟ್ ನಿಮ್ಗೆ ಬರೀ 2200 ಆಗಿರುತ್ತೆ. ಇದರಲ್ಲಿ ಡೆಲಿವರಿ ಚಾರ್ಜಸ್, ಡಾಕ್ಟರ್ ಕನ್ಸಲ್ಟೇಷನ್ ಮತ್ತೆ ಮಂತ್ಲಿ ಫಾಲೋ ಅಪ್ ಎಲ್ಲ ಫ್ರೀ ಆಗಿ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಂಗೆ ಮಾರ್ನಿಂಗ್ ಮತ್ತೆ ನೈಟ್ ಸಿಂಪಲ್ 3 ಸ್ಟೆಪ್ ರೂಟೀನ್ ಬಂದೈತೆ ಅಷ್ಟೇ. ಅದು ಈ ವಿಂಟರ್ ಗೆ ಪರ್ಫೆಕ್ಟ್. ಇದರಿಂದ ಆಕ್ನಿ ಮಾರ್ಕ್ಸ್ ಲೈಟನ್ ಮತ್ತೆ ಪಿಗ್ಮೆಂಟೇಷನ್ ರಿಡ್ಯೂಸ್ ಆಯ್ತದೆ. ಜೊತೆಗೆ ಡ್ರೈ ಪ್ಯಾಚಸ್ ಹೀಲ್ ಮತ್ತೆ ಡಲ್ನೆಸ್ ಬ್ರೈಟ್ ಆಯ್ತದೆ. ಇದರಿಂದ ಸ್ಕಿನ್ ಸ್ಮೂತ್ ಜೊತೆಗೆ ಸಾಫ್ಟ್ ಆಗುತ್ತೆ. ಪ್ಯಾರಲಲ್ ಗ್ಲೋ ಬರೀ 2 ದಿನ ಮಾತ್ರ ಇರುತ್ತೆ. ಕ್ಯೂರ್ ಸ್ಕಿನ್ ಡರ್ಮಟಾಲಜಿಸ್ಟ್ ಪ್ರಾಡಕ್ಟ್ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಕೊಡ್ತದೆ. ಮತ್ತೆ ಇದರಲ್ಲಿ 98% ಜನಕ್ಕೆ ಬರೀ 3 ವೀಕ್ಸ್ ಅಲ್ಲಿ ವಿಸಿಬಲ್ ರಿಸಲ್ಟ್ ಸಿಕ್ಕಿದೆ. ನೀವು ಸೆಲ್ಫಿ ವಿಡಿಯೋನ ಇವಾಗಲೇ ಅಪ್ಲೋಡ್ ಮಾಡಿ ನಿಮ್ಮ ವೆಡ್ಡಿಂಗ್ ಗ್ಲೋ ಜರ್ನಿನ ಇವಾಗಲೇ ಸ್ಟಾರ್ಟ್ ಮಾಡಿ. ಕ್ಯೂರ್ ಸ್ಕಿನ್ ಆಪ್ ಲಿಂಕ್ ಜೊತೆಗೆ ಕೂಪನ್ ಕೋಡ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಗೈಸ್ ಅಲ್ಲಿ ಬಂದಾಳು ಬಿಂಕದ ಸಿಂಗಾರಿ ಬಂದಾಳು. ಹಾಯ್, ವೆಲ್ಕಮ್. ಕತ್ಕಾಕಿರೋದು ಎಲ್ಕತ್ರಿ? ಕತ್ಕಾಕಿರೋದು ಎಲ್ಕತ್ರಿ? ಚಿನ್ನದ್ದು ಅಕ್ಕನ ಹತ್ರ ಕತ್ಕ ಬಂದಿದ್ದ. ಹೆಂಗಿತ್ತು ಬೆಂಗಳೂರು ಕಾಂಪಿಟೇಷನ್ ಎಲ್ಲ? ಚಂದ ಆಯ್ತಾ? ನೀವು ಗೆದ್ದರ ಸೋತ್ರ? ವಿನ್ ಆಕ್ಚುಲಿ ಎಲ್ಲರೂ ಅದೇ ಕಾಲೇಜಲ್ಲಿ ವಿನ್ ಆದ್ರು. ಫಸ್ಟ್ ಎಲ್ಲ ಪ್ರೈಸ್ ಅವರಿಗೇನೆ. ನೀವೇ ಗೆಲ್ಲಿಲ್ಲ? ನೀವು ಚೆನ್ನಾಗಿ ಮಾಡ್ಲಿಲ್ವಾ? ಚಂದ ಮಾಡಿದ್ದೀನಿ. ಈಗ ಬ್ರಿಟಿಷ್ ಆಕ್ಚುಲಿ ಚಂದ ಮಾಡಿದ್ದಾರೆ ಎಲ್ಲ. ಇಸ್ರಾರ್ಗೆ ಕರೆಕ್ಟ್ ಸೂಟಬಲ್ ಕ್ಯಾರೆಕ್ಟರ್ ಕೊಟ್ಟವ್ರೆ ಅಲ್ವಾ? ಬ್ರಿಟಿಷ್ ಕ್ಯಾರೆಕ್ಟರ್. ಹಲೋ, ಏನ್ ಮಚ್ಚ ಈ ತರ ಮಿಂಚಿಸಿದ್ಯಾ ಕಾರಣ ಹೊಸ ಹಿಂಗಿದೆ. ಇದು ನೀವು ಅಬ್ಸರ್ವ್ ಮಾಡಿದ್ರೆ ನಿತ್ಯಾರ ಏನು PPF ಆಗಿರೋದು? ಅದೇ ಹೆಂಗೆ ಅದು ಗೊತ್ತಿಲ್ಲ ನಿನ್ಗೆ? ಫ್ಲಾಶ್ ನೀನ್ ಮೇಕಪ್ ಹಾಕತ್ತಿಯಲ್ಲ ಮಗು. ಆ ತರ ಕಾರ್ಗೋ ಆ ತರ ಮಾಡೋದಂತೆ. ನೀವೆಲ್ಲ ಎಂತ ಆಮೇಲೆ ಕಾರು ಇವಾಗ ಮೇಕಪ್ ಹಾಕಿದ್ರೆ ಹುಡುಗಿರ್ ಕಪ್ಕಾಗಲ್ಲ. ಹಂಗೆ ಶೈನಿಂಗ್ ಹೊಡಿತೀರಾ. ಸನ್ಸ್ಕ್ರೀನ್ ಅನ್ಬೋದಲ್ಲ, ನಾನು ಯಾವಾಗ ಮೇಕಪ್ ಹಾಕಿದ್ ನೋಡಿ. ಅದೇ ತರ ಕಾರ್ಗೋ ಅಷ್ಟೇನೆ. ಕಾರ್ಗೋ ಇದೊಂಥರ ಮೇಕಪ್ ಇದ್ದಂಗೆ, ಇದು ಕಪ್ಕಾಗಲ್ಲ, ಕಲರ್ ಹೋಗಲ್ಲ, ಇದ್ದಿದ್ ಕಲರ್ ಇರ್ತದೆ. ನಿಮ್ ತರ ಬ್ಲಾಕ್ ಇದ್ದೀರಾ? ಸಾರಿ, ಈಗ ಕರೆಕ್ಟ್ ಆಗಿ ಮಾತಾಡ್ಬೇಕಾದ್ರೆ ಹೇಳ.
ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಹ್ಯಾಂಡ್ಸ್ ಮಾಡ್ಬಿಟ್ಟಿದ್ಯಾ. ಒಂದು ಪೋಸ್ ಕೊಡು ಅಂದ್ರೆ ಹಿಂಗೆ ಹಿಂಗೆ ನಡೆಯೋದಾ, ಹಿಂಗೆ ಫ್ಲವರ್ ಇಟ್ಕೊಂಡು ಹಿಂಗೆ ಮಾಡ್ಬಿಟ್ಟು ನಾನು ಹೆಂಗೆ ಆ ವಿಡಿಯೋನ ಎಡಿಟ್ ಮಾಡ್ಬೇಕು ನೀವ್ ನೀನಂದ್ರೆ ಹೇಳಿ. ಪಂಡ್ರೋಗ ನಮ್ಗೆಲ್ಲ ಗೊತ್ತಿಲ್ಲಕ ಅದೆಲ್ಲ ಹೆಂಗ್ ಮಾಡ್ಬೇಕು ಏನಂತ. ಅದಕ್ಕೆ camera ಮುಂದೆ ಇವ್ರಂದ್ರೆ ಸ್ವಲ್ಪ ಎಲ್ಲ camera ಮಾಡಿ ಮುಂದೆ ಅಭ್ಯಾಸ ಇದ್ರೆ ಏನ್ ಮಾಡ್ತಾರೆ? ಕ್ಯಾಮ್ರಾ ಹಿಡಿದ್ರೆ ಸಾಕು ಮಂಚ ಹೆಂಗ್ ಆಕ್ಷನ್ ಮಾಡ್ತಾಳೆ, ಹಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ನಮ್ಗೆಲ್ಲ ಇಲ್ಲಿ ಬರುತ್ತೆ. ಅದೇ ಕ್ಯಾಮರಾ ಮುಂದೆ ಅಭ್ಯಾಸ ಮಾಡ್ಕೊಂಡು ಬಂದ್ರಲ್ಲೇ ಕಾಲೇಜ್ಗೆ ಹೋಗೋದ ಬಂದ್ರ. ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಜೊತೆ ಸೀರೆ ಕೊಡ್ಸಿದಿರಾ? ಎಷ್ಟು ಜೊತೆ ಸೀರೆ ಕೊಡ್ಸಿದಿರಾ ಅಂತ. 5 ಅಂದ್ರೆ ಎಷ್ಟು ಎತ್ತಿ ನಿತ್ಯ ಅವ್ರ ಎತ್ರಿ ಆಯ್ತಿಲ್ಲಲ್ಲ ಅದೇ ತಕ್ಕಾಗಲ್ವಾ? ಇಲ್ಲೊಂದು ಲಾಕ್ ಐತೆ. ಹೆಂಗೆ ಹೇಳಿ? ವಾ ನನಗೆ ಗೊತ್ತೈತಲ್ಲ. ನಂಗೆ ಬಳಿ ಹೇಳಕ್ ಬರ್ತೀರಾ? ನಿಂಗೆ ಗೊತ್ತಿಲ್ಲ. ಗೈಸ್, ನಾನು ಈ ಸೆಮ್ದು ಇದೇ ಫಸ್ಟ್ ಸಬ್ಜೆಕ್ಟು, ಫಸ್ಟು ಅಸೈನ್ಮೆಂಟ್ ಕೊಡ್ತಿರೋದು, ಆಮೇಲೆ ಫಸ್ಟ್ ಸೆಮಿನಾರ್ನು ಮಾಡ್ತಾ ಇರೋದು. ಡಿಸೈನ್ ಟು ಪ್ರೊಟೆಕ್ಟ್ ಇಂಡಿವಿಜುವಲ್ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದು ಇಟ್ಸ್ ಪ್ರೊಟೆಕ್ಟಿಂಗ್ ಇಂಡಿವಿಜುವಲ್. ಪ್ರೊವೈಡ್ ಸೆಕ್ಯೂರಿಟಿ, ಹೆಲ್ತ್ ಕೇರ್ ಅಸಿಸ್ಟೆನ್ಸ್, ಜೊತೆಗೆ ಗೈಸ್ ಇದು ಸೆಮಿನಾರ್ ಮಾಡಿ ಅಸೈನ್ಮೆಂಟ್ ಕೊಟ್ಟು ಮತ್ತೆ ನಾನು ಇದು ಸೆಮಿನಾರ್ ಹೆಂಗಿತ್ತು ಮಚ್ಚ? ನಿಜ ಹೇಳು, ಚೆನ್ನಾಗಿ ಮಾಡಿದ್ದ? ಸಕ್ಕತ್ತಾಗಿತ್ತಾ? ತುಂಬಾ ಚೆನ್ನಾಗಿಲ್ಲ ಮಚ್ಚ ನೀ ಮಾಡ್ದ ಏನೋ ಸೆಮಿನಾರ? ನಾ ಮಾಡಿದೆ ಮಚ್ಚ. ಮಚ್ಚ ಏನ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದ್ತಿದ್ಯಾ ಅಥವಾ ಸೆಮಿನಾರ್ ಮಾಡ್ದ ನೀನ್ ನಿಜವಾಗ್ಲು? ಅದು ಇಲ್ಲೇ ಬಂದಿದ್ದು, ಇಲ್ಲೇ ಓದ್ಕೊಂಡು ಇಲ್ಲೇ ಮಾಡಿದ್ದು. ನನ್ನ ಮಗನೇ ಟ್ಯಾಲೆಂಟ್ಗಳವೆಲ್ಲ. ಯಪ್ಪ ದೊಡ್ಡ ಮನ್ಸ ಕಾಲೇಜ್ಗೂ ಬರೋದಂತೆ, ಕ್ಲಾಸು ಅಟೆಂಡ್ ಮಾಡ್ದಂತೆ. ಸಾವುಕಾರರು ಕಾಲೇಜೇ ಬೇಡ ಅನ್ಸುತ್ತೆ ಇಬ್ರಿಗೂ. ಅಟೆಂಡ್ ಮಾಡ್ಕೊ ಬಂದಾಯ್ತು ನಾವು. ಮಚ್ಚ ಇದು ನಿತ್ಯ ಅವ್ರ ಅಸೈನ್ಮೆಂಟ್ ಹೆಂಗ್ ಮಾಡಿದೆ? ಅಸೈನ್ಮೆಂಟ್ ಅಂತ ಸೆಮಿನಾರ್ ಹೆಂಗ್ ಮಾಡಿದೆ? ಚಂದ ಇತ್ತು. ನಿಜ ಅಂತ ಮಗ ಅಂದ್ರೆ ಏನು ಮಾಡಿಲ್ಲ, ಏನು ಕಲ್ತಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ನಮಗ್ ಬಿಟ್ಬಿಟ್ಟು ಒಬ್ನೇ ಮಾಡ್ಬಿಟ್ಟು ಅನ್ನಲ್ಲ. ನೀವು ನನ್ನ ಮಕ್ಳ ನೀವು ಊರಿಗೆ ಮುಂಚೆ ಮಾಡಿದಿರ, ನೀವಿಬ್ರು ನನಗೆ ಗೊತ್ತಿಲ್ವಾ? ಕ್ಲಾಸ್ ಅಲ್ಲಿ ಕೂತ್ಕೊಂಡು ಮಚ್ಚ ಏನಾದ್ರು ಮಾಡ್ತಿ ಅಂದ್ರೆ ಏನಿಲ್ಲ ಮಚ್ಚ ಅಂತಾನೆ. ಮ್ಯಾಮ್ ಅಂದ್ಮೇಲೆ ಬಂದು ಹೋಗಿ ಮಾಡ್ಬಿಡ್ತಾನೆ. ನೀನು ನನ್ನ ಅಕ್ಕನ ಮೀಟ್ ಮಾಡಿಸ್ತೀನಿ. ಯಾರ ನನ್ನ ಅಕ್ಕನ, ನಿಮ್ಮ ಅಕ್ಕನ್ಗೆ? ಇವರಿಬ್ರಿಗೆ. ಯಾರಿಬ್ರಿಗೆ? ಗೈಸ್, ಇವತ್ತು ನಿತ್ಯ ಅವರ ಅಕ್ಕ ಅಲ್ಲಿ ಎಲ್ಲಿ ನಡ್ಕೊಂಡು ಹೋಗ್ತೀನಿ. ಮತ್ತೆ ಬರೀ ನಿತ್ಯ ಅವ್ರ ಅಕ್ಕ ಮಾತ್ರ ಅಲ್ಲ, ನಿತ್ಯ ಅವರ ತಮ್ಮ. ತಮ್ಮ ಅಂದ್ರೆ ಅಂತಿಂತ ತಮ್ಮ ಅಲ್ಲ, ಸ್ವಂತ ತಮ್ಮನ್ ಸ್ವಂತ ತಮ್ಮ. ಏನ್ ಸ್ವಂತ ತಮ್ಮ ಅಂದ್ರೆ ಎಲ್ಲೆಲ್ಲೋ ಟಚ್ ಆಗುತ್ತೆ. ಹಂಗೆ ಹೋದ. ಡಾಕ್ಟರ್ ಯಾರು? ಹಾಯ್ ಹಾಯ್ ನಮಸ್ತೆ. ಹಾಯ್ ಬ್ರೋ. ಹಾಯ್ ಅಕ್ಕ. ಇದು ಯಾವ ಮಾಡೆಲ್ ಶರತ್ತು? ಇದು AX5 ಅಕ್ಕ. ಇಂಟ್ರೊಡ್ಯೂಸ್ ಮಾಡಿಸ್ತಿಲ್ವಲ್ಲ ನಿಮ್ಮ ಇದು ಅಕ್ಕ ನೀವು ಕನ್ನಡ ಮಾತಾಡ್ತೀರಾ, ನಿತ್ಯಂಗೆ ಮಾತಾಡಕ್ ಬರಲ್ಲ? ಯಾವ ತೊದ್ಲು ಅಷ್ಟೇ, ಬೇರೆನಿಲ್ಲ. ಅಂದ್ರೆ ಮಲಯಾಳಂ ಮಾತಾಡಕ್ ಯಾವ ಭಾಷೆ ಆದ್ರೂ ಸ್ವಲ್ಪ ತೊದಲ್ತಾಳೆ. ತಮ್ಮಂಗ್ ಚೆನ್ನಾಗಿ ಬರುತ್ತಾ? ಅವನು ತೊದಲ್ತಾನೆ. ಕಲಿಸ್ಬೇಕಲ್ವಾ ಕಣ್ಣು ಇಬ್ರಿಗೂ? ಇದೆಯಲ್ಲ ಇನ್ ಕಲ್ಸು. ಇಸ್ರಾಲ್ ಫಸ್ಟ್ ತೊದ್ಲದ್ರಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ. ಹೌದು. ನಮ್ಮ ಮಗಳಿಂದ ನನ್ನ ಅಕ್ಕ, ಅವನು ಅಲ್ಲಿ ರೋಡಲ್ಲಿ ಸಿಕ್ಕಿದ್ರು. ತಮ್ಮನ ಹೆಸರೇನು? ರಾಹುಲ್. ಸೇ ಹಾಯ್ ರಾಹುಲ್. ಇದು ನನ್ನ ಅಕ್ಕ. ಮತ್ತೆ ಇವನ ಹೆಸರು ಶರತ್ ಅಂತ. ಶರತ್ ಕನ್ನಡಿಗ ಅವರು. ಕರ್ದ ನೀನು ಅವತ್ತು ಮತ್ತೆ ಬೇರೆ ಹೇಳ್ತಾರೆ ಇದಕ್ಕೆ. ಗೈಸ್, ಇವಾಗ ನಿತ್ಯ ಅವರ ಫ್ಯಾಮಿಲಿ ಕರ್ಕೊಂಡು ಊಟ ಹೋಗ್ತಿದ್ದೀವಿ. ಫ್ಯಾಮಿಲಿನೇ ಅಲ್ವಲ್ಲ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್, 2 ಚಿಕನ್ ಬಿರಿಯಾನಿ ಫಿಲ್, ಮತ್ತೆ ಚಿಲ್ಲಿ ಚಿಕನ್ ಒಂದು ಸಾಕಲ್ಲ? ಸಾಕಾ? 2 ಸಾಕಾಗುತ್ತೆ ಅನ್ಕೊಳ್ತೀನಿ. ನಾವು ಒಂದರಲ್ಲಿ 3 ತಿಂದಿದ್ದೀವಿ. ಹೌದಾ? ತಕೊಳ್ಳೋ ಬೇಕಾದ್ರೆ ನಿಮ್ಗೇನು ಬೇಕು?
ಒಂದು ಕೆಲಸ ಮಾಡು, ನಿಮ್ಗೆ ಏನೇನು ಬೇಕು ಆರ್ಡರ್ ಮಾಡ್ತೀನಿ. ರೇಟ್ ಸಾಕಾಗಲ್ಲ. ನಾವೊಂದು ತಿನ್ನುವ ಅಷ್ಟು ತಿನ್ನುವ ಚೆನ್ನಾಗಿದೆ. ನಮ್ಮ ಶರತ್ ಅವರು ಕನ್ನಡಿಗ ಅವರು ಕನ್ನಡ ಪರವಾಗಿ ಹಿಂದಿ ಸಾಂಗನ್ನು ಆಫ್ ಮಾಡಿಸಿದ್ದಾರೆ. ಚಿಕನ್ ಪೆಪ್ಪರ್ಸ್, ಚಿಕನ್ ಬಿರಿಯಾನಿ ಆ್ಯಂಡ್ ಆಂಧ್ರ ಚಿಲ್ಲಿ ಚಿಕನ್. ಅದಾಗಿ ಆಮೇಲೆ ಒಂದೇ ಥರ ಇದೀವಲ್ಲ, ಸ್ವಲ್ಪ ಆದರೆ ಅವಳು ಸ್ವಲ್ಪ ದಪ್ಪ ಇದೆ, ನಾನು ಸಣ್ಣ ನಿಮ್ಗಿಂತ ನಿಮ್ಮ ಮಕ್ಕಳ ಚೆನ್ನಾಗಿರೋದು ಇತ್ತು. ಕಮೆಂಟ್ಸ್ ಎಲ್ಲ ಹಾಕ್ತಾರೆ ಇವಾಗ ನಿತ್ಯ. ಹೌದು, ಪರವಾಗಿಲ್ಲ ಬಿಡಿ ಅಕ್ಕ. ಅಯ್ಯೋ ನೀವೇನು ಹೇಳಲ್ಲ, ಹೇಳಿ ಪರವಾಗಿಲ್ಲ. ಬನ್ನಿ ಆಚೆ ಬಿಡಿ ಬಂದ್ರಿ. ಚೆನ್ನಾಗಿದ್ದೀರಾ ಕಣ್ರಿ ನೀವು. ಸೂಪ್ ಎಲ್ಲ ಯಾವಾಗಿಂದ ಕಲ್ತ ಕುಡಿಯೋದು ಶರತ? ಸೂಪ್ ಎಲ್ಲ ಕುಡಿಯೋದು ಯಾವಾಗ ಕಲ್ತ? ನಿತ್ಯನಿಂದ ಕಲಿತೆ. ನಿತ್ಯ ಹೇಳ್ಕೊಡಿದ್ದೆ ಸೂಪ್ ಕುಡಿಯೋದು. ಸೂಪ್ ಕುಡಿಯೋದು ಬೇರೆ ಕಲಿಸ್ಬಿಟ್ಟಿದ್ದೀರಾ ಅಂತ. ಸೂಪು ಫಸ್ಟ್ ಯಾವತ್ತೂ ಸೂಪ್ ಕುಡಿಬೇಕು. ಎಕ್ಸ್ಕ್ಯೂಸ್ ಮಿ. ಮತ್ತು ಕಬಾಬ್. ಇಸ್ರಾರು ಬೇಕು ಬೇಕು ಅಂತ ಎಲ್ಲರೂ ಇರೋದಕ್ಕೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಗೊತ್ತದ ಅದು ಆಗ್ಬಿಡ್ತು. ಬೇಕು ಅಂತ ಮಾಡಿದ್ದಲ್ಲ ಅದು, ಬೇಕು ಅಂತಾನೆ ಮಾಡಿದ್ದಿಲ್ಲ. ಅದೇನೋ ಇದು ಇಲ್ಲಿ ಐತಲ್ಲ ಗೋಲಿ ಏನೋ ಐತಲ್ಲ ಅಂದ್ಬಿಟ್ಟು ಇದು ಮಾಡಿದೆ. ಅದು ನೋಡ್ರೆ ಪ್ರೆಸ್ ಆಗ್ಬಿಟ್ಟೈತೆ, ಒಳಗಡೆ ಹೋಗ್ಬಿಟ್ಟೈತೆ. ಚಂದ ಇದೆಯಾ? ಇದು ಇಸ್ರಾ ಸ್ಪೆಷಲ್ ಅಂತ. ಮತ್ತೆ ಇದಕ್ಕೆ ಹೆಸರು ಚಾ ನೀನು ಹೇಳ್ಕೊ. ಸಕ್ಕದಾಗಿ ಮಾಡ್ತಿದ್ದೆ. ದಪ್ಪದ ಬೇಕು ಮುಂಚೆ. ಬಿಡಿಸಿರುತ್ತಲ್ಲ ಅದು ಬಿಡೈತೆ, ಪರವಾಗಿಲ್ಲ. ಸ್ವಲ್ಪ ನಿಂಬೆಹಣ್ಣು ಹಾಕ್ತಿದ್ದು ಮುಂಚೆ. ನಿಂಬೆಹಣ್ಣೆ ಇಲ್ಲ ಮಚ್ಚ. ಇಬ್ಬರ ನಿಮಗೆ ಇಬ್ಬರು ಅಕ್ಕ ಅಲ್ವಾ? ನಿತ್ಯ ಅವರು ಮತ್ತು ಮೋನಿ ಅವರು. ಇಬ್ಬರಲ್ಲಿ ಯಾರು ಇಷ್ಟ ನಿಮಗೆ? ಇಬ್ರು ಇಷ್ಟ. ಜಾಸ್ತಿ ಯಾರು ಇಷ್ಟ? ಇಬ್ರು ಯಾರು ಒಬ್ರು ಹೇಳ್ಬೇಕು ಬ್ರೋ. ಜಾಸ್ತಿ ಅಂದ್ರೆ ಯಾರು ಇಷ್ಟ? ಜಾಸ್ತಿ ಸ್ವಲ್ಪ 1% ಜಾಸ್ತಿ ಅಂದ್ರೆ ಯಾರು ಇಷ್ಟ? ಇವ್ರು ಇಷ್ಟನಾ? ಯಾರು ಇಷ್ಟ ಅಂತ ಹೇಳ್ತೀವಿ. ಅದಕ್ಕೆ 1% ಜಾಸ್ತಿ ಯಾರು ಇಷ್ಟ ಅಂದ್ರೆ ನೀವು ಅಂತಂದ್ರೆ ಇಬ್ರನ್ನ ಇಷ್ಟ ಅಂತ ಹೇಳಿದ್ರು. ಇಲ್ಲ 1% ಹಿಂಗೆ ಇದೆ ಅಂತ. ಹಲೋ ಗೈಸ್, ಭರ್ಜರಿ ಊಟ ಆಯಿತು. ನೆಕ್ಸ್ಟ್ ಇವಾಗ ಡೆಸರ್ಟಿಗೆ. ಎಲ್ಲಿಗೆ ಹೋಯ್ತಿರೋದು? ಡೆಸರ್ಟಿಗೆ ಹೋಯ್ತು. ವೈಟ್ ಏನಕ್ಕೆ ಹೋಯ್ತಿದ್ದೀರಿ? ಡೆಸರ್ಟ್ ಏನಕ್ಕೆ ತಿಂತೀರಾ? ಡೆಸರ್ಟ್ ಯಾಕೆ ತಿಂತಾರೆ? ಸ್ವೀಟ್ ಇದೆ ತಿಂತಾರೆ. ಎಂಡ್ ಆಫ್ ದಿ ಡೇ ಪರ್ಫೆಕ್ಟ್ ಎಂಡ್ ಫಾರ್ ಮೀ. ಪರ್ಫೆಕ್ಟ್ ಎಂಡ್ ಫಾರ್ ಅ ಮೀಲ್. ಅದು ಅವಾಗ ಮಚ್ಚ ಸಮಾಚಾರ. ನೈಟ್ ಎಲ್ಲ ಫುಲ್ ಮಿಂಚ್ತಿದ್ಯಾ? ನೋಡ್ಬೇಕು ಸೇವಿಂಗ್ ಎಲ್ಲ ಮಾಡಿಸ್ಕೊಂಡು ಹುಡುಗ ಭದ್ರಾವತಿಲಿ ಎಲ್ಲರೂ ಯಾರು ಹೆಂಗ್ರ ಸಮಾಚಾರ? ಫುಲ್ ಮಿಂಚ್ತಿದೆ, ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡು. ಅಂದ್ರೆ ನಮಸ್ಕಾರ. ದೊಡ್ಡಪ್ಪ ಹಂಗೆ ಆಂಟಿ. ಬಡಗಮಲ್ಲ ಒಂದು ಆಯ್ತಾ ಕಳು. ಹಾ, ನೋಡ್ಕೊಂಬಿ. ನಿಮ್ ಬಾಡಿಗೆ ಮನೇಲಿ ಯಾರು ಲೈಫ್ ಅಂತಲ್ಲ. ನಮ್ಮನೆ ಹತ್ರ ಎಲ್ಲಿದೆ ಫಿಗರು? ಅದೆಲ್ಲ ದೊಡ್ಡಪ್ಪ ನೋಡೋದು ಅಷ್ಟೇ, ನೀವೆಲ್ಲ ನೋಡಕ್ಕಾಗಲ್ಲ. ನಮಸ್ಕಾರ ನಗಮ್ಮ. ಹೆಂಗ್ ಗುರು ನಾಯಿನ ಹಂಗೆ ಎದುರಿಸ್ಕೊಳ್ಬಿಟ್ಟೆ. ಆದ್ರೂ ನೀನೊಂಥರ ಹುಲಿ ಆದಂಗ ಆಗ್ಬಿಟ್ಟಲ್ಲ ಗುರು ನಮ್ಮ ಪೈಕಿ ಒಳಗೆ. ಯಾಕೆ ಅಲ್ಲಿ ನೀ ಸೀರಿಯಸ್ ಆಗಿ ನಮ್ಮ ಗುಂಪಲ್ಲಿ ಯಾರು ನಿಂತರ ಹುಲಿ ಹುಟ್ಟಿಲ್ವಲ್ಲ? ಅದ್ ಹೆಂಗೆ ಹುಟ್ಟಿದೆ ಹೇಳಿ ನೀನು ನೋಡ್ಸಿ. ಅಲ್ಲ ಏನಕ್ಕೆ ಹುಡ್ತಾನೆ ನಿಂಗೆ ಹುಲಿ? ಹಾ ಬಿಡ್ರಿ, ನಿಂತರ ಯಾರು ಬರಕ್ ಆಗಲ್ಲ. ಮಗ ಎಂತ ಮಗ ಎಲ್ಲಿ ಹುಟ್ಟಿದಂಗ್ರು ಯಾರು ಹುಡಕ್ ಆಗಲ್ಲ ಗುರು. ಅಲ್ಲಿ ನಿನ್ ಗುಂಡಿಗೆ ಎಲ್ಲಿ ಯಾರಿಗೂ ಬರಲ್ಲ ಬಿಡು.
ಆದ್ರೆ ನಿನ್ ಬಗ್ಗೆ ನಿಂಗೆ ಬಿಲ್ಡಪ್ ಕೊಡ್ಕೋತಿಲ್ಲ ದೊಡ್ಡಪ್ಪ, ಏನ್ ಅನ್ಸಲ್ಲ ನಿಂಗೆ? ನಮ್ ದೊಡ್ಡಪ್ಪಂಗೆ ಯಾರೋ ಬಿಲ್ಡಪ್ ಕೊಡಲ್ಲ, ನಮ್ ದೊಡ್ಡಪ್ಪನೇ ಬಿಲ್ಡಪ್. ಹಂಗೆ ಗುರು 4-5 ಗುರು ಗೈಸ್ ತಂದಿದ್ದು ಅಪ್ಪರ್ ಇಟ್ಕೊಂಡವನಿ. ಈ ಕಲರ್ ಒಂಥರ ಸಕ್ಕದಾಗ ಕಾಣಿಸುತ್ತೆ ಅಲ್ವಾ ನಂಗೆ? ಅಪ್ಪ ಅಪ್ಪರ್ ಚೆನ್ನಾಗಿ ಕಾಣಿಸ್ತಿದ್ದಪ್ಪ. ಕಾಸು ಕೊಟ್ಟವನಿ ಕಣಪ್ಪ, ಚೆನ್ನಾಗಿ ಕಾಣಿಸ್ಲೇಬೇಕು. ಗಳಿಗೂ ಯಾತಕ್ಕಂಗಂತೆ ಕಾಸು ಕೊಟ್ಟಿವ್ನಿ ಅಂತ ಇಲ್ಲ, ಕಾಸು ಕೊಡಿ ಪುಕ್ಸಟೆ ಕೊಟ್ಬಿಡ್ರಪ್ಪ. ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನೀನೇನ್ ಚೆನ್ನಾಗಿ ಕಾಣಿಸ್ತಿದೆ ಹ್ಞೂ ಅಂತೀಯ? ಅಲ್ಲ ದುಡ್ಡು ಕೊಟ್ಟಿನಿ ಅಲ್ಲ ಅದೇ ಕಪ್ಪ ಹ್ಞೂ ಅಂತೀಯ? ಹ್ಞೂ ದುಡ್ಡು ಕೊಡ್ದೇನೆ ಕೊಟ್ಟಾರ ಬಟ್ಟಿಯ ಏನ್ ಎಲ್ಲ ಕಲ್ಕೊಟ್ರ ದುಡ್ಡನ್ನೇ ಕೊಡೋದು. ಅಲ್ಲ ಏನಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೇಳು. ಹೇಳು ಏನಕ್ಕೆ ಚೆನ್ನಾಗಿ ಕಾಣಿಸ್ತಾ? ನಾನು ಚೆನ್ನಾಗಿ ಹುಟ್ಟವ್ರೆ, ಅದಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಸರಿ ನೀನ್ ಯಾಕೆ ಬರೀ ಹಾಕೊಂಡಿದ್ದೀವಿ, ನಿಂಗೆ ಚೆನ್ನಾಗೇ ಕಾಣಿಸ್ತಾ ಇಲ್ಲ, ಏನಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಕೇಳು ಅಪ್ಪ. ವಿಪರೀತ ಪೂಜ್ಯರಿಗೆ ಏನು ಮಾತಾಡಕ್ಕಾಗಲ್ಲ. ನಡಿ ಊಟ ಏನ್ ತಿಂದ? ನಡಿ ಊಟ ಆಯ್ತು, ನಡಿ ಊಟ ಮಾಡಿ. ಏನಕ್ಕೆ ಊಟ ತಿಂದಪ್ಪ? ನಿನಗೆ ಗೊತ್ತಾನೆ ಏನಕ್ಕೆ ತಿಂತೀಯ ನೀನು ಊಟಿಯ? ನಾನು ಸುಮ್ಮನೆ ಮಾಡಕ್ ಕೆಲಸ ಇಲ್ಲ, ನನಗೂ ಏನು ಕೆಲಸ ಇಲ್ದಾನೆ ತಿಂದ. ಹೊಟ್ಟೆ ಇಷ್ಟಪ್ಪ ಬಂದ್ಬಿಟ್ಟದೆ ಮತ್ತೆ ಯಾಕೆ ಹೇಳ್ಕತ್ತಿದೆ ಒಳಕ್ಕೆ? ಅಮ್ಮ ಸೌಂಡ್ ಕಮ್ಮಿ ಕೊಡಮ್ಮ. ಹಂಗೆಲ್ಲ ಆಡ್ಬಾರ್ದಲ್ಲ, ಏನು ಒಟ್ಟ ಹೇಳ್ಕತ್ತಿದ ನೋಡಕ. ಅಪ್ಪ ನೀ ಮುಂಚೆ ಸಿಕ್ಕಾಪಟ್ಟೆ ದಪ್ಪ ಇದೆ ಕಣಪ್ಪ, ಇವಾಗ ಹುಸಿ ಸಣ್ಣ ಆಗಿರೋದು. ದೊಡ್ಡಪ್ನಿಂದ ಸಣ್ಣ ಆಗಿದೆ ಕಣಪ್ಪ, ಇವಾಗ ಹೋಗ್ಬಿಟ್ಟು ದೊಡ್ಡಪ್ಪನ ಮೇಲೆ ಜಗಳಕ್ಕೆ ಬೀಳ್ಬೇಕು. ಏನಂತ ಹೇಳಿ? ಆಯ್ತು ನಡಿ ಬೀಳ್ತೀನಿ. ನಾನು ಬೀಳ್ತೀನಿ ಕಣಪ್ಪ, ನೀನ್ ಯಾಕಪ್ಪ ಬೀಳ್ತೀಯ? ಅಣ್ಣ ತಮ್ಮದಿರ ಮತ್ತೆ ಯಾಕಪ್ಪ ಜಗಳ? ಗೈಸ್ ಆಮೇಲೆ ಇನ್ನೊಂದು ವಿಷಯ, ನವೀನ್ ಸಂಜೆ ಅವ್ರು ಅದೇ ಸಂಘ ಆಗ್ತಿರೋದು ಈಗ. ಇಲ್ಲಿ ನೋಡಿ, ಅಂದ್ರೆ ನಮ್ಮೂರು ಪಕ್ಕದವರು ಇವ್ರಿಬ್ರು ಅಜ್ಜಿರು, ಇವ್ರನ್ನ ಕರ್ಕೋಗಿ ಒಂದ್ ಸಾಂಗ್ ಆಡ್ಸವ್ರೆ. ನೀವು ಕೇಳಿ, ಒಂಥರ ಸಕ್ಕದಾಗದೆ. ಒಂದ್ಸತಿ ಆಡಿದ್ರೆ ಒಂದ್ಸತಿ ಕೇಳಿದ್ರೆ ಮತ್ತೆ ಕೇಳ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಒಂಥರ ಚೆನ್ನಾಗೈತೆ ಅನ್ಕೊಳ್ಳಿ. ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಲವ್ ಯು ಜಾಸ್ತಿ. ಟಾಟಾ ಬಾಯ್ ಬಾಯ್. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ. ನನ್ನ ಬ್ಲಾಗ್ ನೋಡ್ತಾ ಇರಿ. ಮತ್ತು ಇನ್ನೂ ಏನೇನು ಇದು ಕಂಟೆಂಟ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇರಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಲವ್ ಯು ಜಾಸ್ತಿ.